ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ತುಡಕ್ಕಂ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ವಿಸ್ಮಯ ಮೋಹನ್ ಲಾಲ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಬ್ಯಾಂಕ್ ಎಕ್ಸಾಮ್ ಬರೆಯೋಕೆ ಹೋಗುವಂತಹ ಮೀನು ವಾಪಸ್ ಮನೆಗೆ ಬರೋದಿಲ್ಲ. ತಳಮಳಗೊಂಡ ಅವಳ ತಂದೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಮೇಲೆ ಅಲ್ಲಿಂದ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಸೊ ಈಗ ಮಿಸ್ಸಿಂಗ್ ಆಗಿರುವಂತಹ ಮೀನುಗೆ ನಿಜಕ್ಕೂ ಆಗಿರೋದಾದ್ರೂ ಏನು? ತನಗೆ ಎದುರಾಗುವಂತಹ ಎಲ್ಲಾ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸಿ ಮೊದಲಿನಂತೆಯೇ ತನ್ನ ತಂದೆಯ ಜೊತೆ ನಿರಾಳವಾಗಿ ಜೀವನ ಮಾಡಕ್ಕೆ ಆಗುತ್ತಾ ಇಲ್ವೋ ಅನ್ನೋದೇ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ವಿಸ್ಮಯ ಮೋಹನ್ ಲಾಲ್ ಆಸ್ ಮೀನು ಕೆಲವೊಂದು ಸೀನ್ಸ್ ಅಲ್ಲಿ ಅವರ ಎಕ್ಸ್ಪ್ರೆಷನ್ಸ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ನನಗನ್ಸ್ತು. ಎಸ್ಪೆಷಲಿ ಆ ಕಿಕ್ ಬಾಕ್ಸಿಂಗ್ ಗೆ ಪ್ರಿಪೇರ್ ಆಗುವಂತಹ ಸೀನ್ಸ್ ಮತ್ತೆ ಎಮೋಷನಲ್ ಸೀನ್ಸ್ ಅಲ್ಲಿ ಇದು ಅವರ ಮೊದಲನೇ ಫಿಲಂ ಅಂತ ಎವಿಡೆಂಟ್ ಆಗಿ ಕಾಣಿಸುತ್ತೆ. ನನಗೆ ಆ ಪೋರ್ಷನ್ಸ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಇನ್ನು ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಸರ್ವೈವಲ್ ಡ್ರಾಮಾಗೆ ಮಾಡ್ಕೊಂಡಿದ್ದಾರೆ. ಸ್ಟೋರಿ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ದ ಫಿಲಂ ಆಗಂತುಕ ಮತ್ತು ಮೀನು ಎರಡು ಕ್ಯಾರೆಕ್ಟರ್ಸ್ ನ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಮೂಲಕ ಕನೆಕ್ಟ್ ಮಾಡಿ ಫಿಲಂ ಜಾದರ್ ನ ಫೀಲ್ ಗುಡ್ ಇಂದ ಸರ್ವೈವಲ್ ಥ್ರಿಲ್ಲರ್ ಗೆ ಶಿಫ್ಟ್ ಮಾಡೋ ಐಡಿಯಾ ನನಗೆ ಲೈಕ್ ಆಯ್ತು. ಅಲ್ಲಿಂದ ನೆಕ್ಸ್ಟ್ ಆಗಂತುಕ ಅಂಡ್ ಮೀನು ಮಧ್ಯೆ ನಡೆಯುವಂತಹ ಕಣ್ಣ ಮುಚ್ಚಲೆ ಆಟ, ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿ ಬಂದಿದೆ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಫಸ್ಟ್ ಹಾಫ್ ದ ಫಿಲಂ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ದ ಫಿಲಂ ಮೀನು ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಬರುವಂತಹ ಒಂದು ಟ್ವಿಸ್ಟ್ ನನಗೆ ರೀಸೆಂಟ್ ಆಗಿ ತಮಿಳಲ್ಲಿ ರಿಲೀಸ್ ಆಗಿದ್ದಂತಹ ಬ್ಲಾಸ್ಟ್ ಫಿಲಂ ನ ನೆನಪಾಯ್ತು. ಈ ಫಿಲಂ ನ ಕಾಂಟೆಕ್ಸ್ಟ್ ಅಲ್ಲಿ ಆ ಟ್ವಿಸ್ಟ್ ವರ್ಕ್ ಆಗಿದೆ, ಆದ್ರೂ ನನಗೆ ಅದು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ. ಮೋಹನ್ ಲಾಲ್ ಅವರ ಕೇಮಿಯೋ ಫೀಲ್ ಗುಡ್ ಅಂಡ್ ಮೀನಿಂಗ್ಫುಲ್ ಆಗಿ ಬಂದಿದೆ, ನನಗೆ ಅದು ವರ್ಕ್ ಆಯ್ತು. ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ಇಂದಾಗಿ ಮೀನು ಟಾಪ್ ಗೆ ಏರಿ ಆಗಂತುಕನನ್ನ ಪ್ರೊವೋಕ್ ಮಾಡುವಂತ ಐಡಿಯಾ ರುಟೀನ್ ಐಡಿಯಾಸ್ ಇಂದ ಆಚೆ ಬಂದು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ದಾರೆ ಅಂತ ನನಗನ್ಸ್ತು. ಇದರಿಂದಾಗಿ ಐಡಿಯಾ ನನಗೆ ಲೈಕ್ ಆಯ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಫೈಟ್, ಅದರಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ಕ್ರಿಯೇಟಿವ್ ಆಗಿ ಬಂದಿದೆ. ಫಿಲಂ ಗೆ ಮೇಜರ್ ಪ್ಲಸ್ ಆಗಿದೆ, ನನಗೆ ಅದು ವರ್ಕ್ ಆಯ್ತು. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ದ ಫಿಲಂ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಆಕ್ಷನ್ ಸೀಕ್ವೆನ್ಸಸ್ ಡೀಸೆಂಟ್ ಆಗಿ ಬಂದಿದೆ. ಸ್ಟೋರಿ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ವಿಸ್ಮಯ ಮೋಹನ್ ಲಾಲ್ ಅವರು ತಮ್ಮ ಆಕ್ಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ರೆ ಫಿಲಂ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಅವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.